ದಾಖಲೆ ಬರೆದ ಬ್ರಿಟನ್ನಿನ ಸೈಕ್ಲಿಸ್ಟ್ ಮಾರ್ಕ್ ಕ್ಯಾವೆಂಡಿಶ್. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಟೂರ್ ಡೆ ಫ್ರಾನ್ಸ್ ಜಗತ್ತಿನ ಅತಿ ದೊಡ್ಡ ಮತ್ತು ಅತಿ ಪ್ರಸಿದ್ಧವಾದ ಹಿಗ್ಗಾಲಿ ಇಲ್ಲವೇ ಸೈಕ್ಲಿಂಗ್ ಸ್ಪರ್ಧೆಯಾಗಿದೆ. 21 ಹಂತಗಳ ಸ್ಪರ್ಧಾ ಸೈಕಲ್ ಈ ಸ್ಪರ್ಧೆಯಾಗಿದೆ. ಪ್ರತಿ ಹಂತದ ಗೆಲುವಿಗೆ ಮತ್ತು ಒಟ್ಟಾರೆ ಗೆಲುವಿಗೆ ಹಾಗೂ ಅಂತಿಮ ಗೆಲುವಿಗೆ ಬಹುಮಾನವಿದೆ. ಬಹುತೇಕ ಫ್ರಾನ್ಸ್ ದೇಶದ ನಾನಾ ಬಗೆಯ ದುರ್ಗಮ ರಸ್ತೆಗಳನ್ನು ದಾಟಬೇಕಾದ ಸ್ಪರ್ಧೆ ಇದು. ಪ್ರತಿ ವರ್ಷ ಟೂರ್ ಡೆ ಫ್ರಾನ್ಸ್ ನಡೆಯುತ್ತದೆ. 2024ರ ಈ ವರ್ಷದ ಟೂರ್ ಡೆ ಫ್ರಾನ್ಸ್ ಈಗ ಬಿಸಿ ಹೆಚ್ಚಿಸಿದೆ. ಜೂನ್ 29ರಂದು ಇಟಲಿಯ ಫ್ಲೋರೆನ್ಸ್ನಿಂದ ಆರಂಭವಾದ ಟೂರ್ ಡೆ ಫ್ರಾನ್ಸ್ ಜುಲೈ 21ರಂದು ಫ್ರಾನ್ಸಿನ ನೈಸ್ ಎಂಬ ಸ್ಥಳದಲ್ಲಿ ಮುಗಿಯುತ್ತದೆ. ಬ್ರಿಟನ್ನಿನ ಸೈಕ್ಲಿಸ್ಟ್ ಮಾರ್ಕ್ ಕ್ಯಾವೆಂಡಿಶ್ ಈಗ ಒಂದು ದಾಖಲೆ ಬರೆದಿದ್ದಾರೆ. ಅವರು 15ನೇ ಬಾರಿ ಟೂರ್ ಡೆ ಫ್ರಾನ್ಸ್ ತುಳಿಬಂಡಿ ಪೈಪೋಟಿಯಲ್ಲಿ ಭಾಗವಹಿಸಿದರು. 39ರ ಪ್ರಾಯದ ಅವರು ಫ್ರಾನ್ಸಿನ ಸೈಂಟ್ ವಾಲ್ಕಾಸ್ನಲ್ಲಿ 5ನೇ ಹಂತವನ್ನು ಗೆಲುವಿನೊಂದಿಗೆ ಮುಗಿಸಿ ಒಟ್ಟಾರೆ ದಾಖಲೆ ಬರೆದರು. ಅದು ಟೂರ್ ಡೆ ಫ್ರಾನ್ಸ್ನಲ್ಲಿ ಕ್ಯಾವೆಂಡಿಶ್ ಅವರ 35ನೇ ಹಂತದ ಗೆಲುವು ಎನಿಸಿದೆ. 2021ರಲ್ಲಿ ಕ್ಯಾವೆಂಡಿಶರು 34ನೇ ಹಂತದ ಗೆಲುವು ದಾಖಲಿಸಿ ಬೆಲ್ಜಿಯಂನ ದಂತಕತೆ ಸೈಕ್ಲಿಸ್ಟ್ ಎಡ್ಡಿ ಮೆರೆಕ್ಸ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದರು. ಈಗ ತಾನೇ ದಾಖಲೆ ಬರೆದಿದ್ದಾರೆ. 2023ರಲ್ಲಿ 8ನೇ ಹಂತದಲ್ಲಿ ಬಿದ್ದು ಎಲುಬು ಮುರಿದುಕೊಂಡಿದ್ದರು. ಮಾರ್ಕ್ ಕ್ಯಾವೆಂಡಿಶ್ ಸೈಕ್ಲಿಂಗ್ ಕತೆ ಮುಗಿಯಿತು ಎಂದೇ ಹೇಳಲಾಗಿತ್ತು. ಆದರೆ ಫಿನಿಕ್ಸ್ನಂತೆ ಎದ್ದು ಬಂದ ಅವರು ದಾಖಲೆ ಬರೆದಿದ್ದಾರೆ. ಟೂರ್ ಡೆ ಫ್ರಾನ್ಸ್ನ ಪ್ರತಿಯೊಂದು ಹಂತವೂ ಕೂಡ ವಿಭಿನ್ನ ಭೂಪರಿಸರವನ್ನು ಹೊಂದಿರುತ್ತದೆ. ಪ್ರತಿದಿನ ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಎದ್ದು ಸೈಕಲ್ ತುಳಿಯುತ್ತಾ ಆ ಹಂತದ ಅಂತಿಮ ಹಂತವನ್ನು ಮುಟ್ಟಬೇಕಾಗಿರುತ್ತದೆ. ಟೂರ್ ಡೆ ಫ್ರಾನ್ಸ್ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ನಡೆಯುತ್ತದೆ. ಮುಖ್ಯವಾಗಿ ಫ್ರಾನ್ಸ್ನಲ್ಲಿ ನಡೆದರೂ ಯುರೋಪಿನ ಬೇರೆ ದೇಶಗಳೊಡನೆ ಈ ಸೈಕ್ಲಿಂಗ್ ಒಂದು ದಿನದ ಸೌಹಾರ್ದ ಸಂಬಂಧವನ್ನು ಹೊಂದಿರುತ್ತದೆ. ಆದರೆ ಪ್ರತಿದಿನದ ಪ್ರತಿಯೊಂದು ಹಂತವು ಪ್ರತ್ಯೇಕ ಸ್ಪರ್ಧೆಯಂತೆಯೇ ನಡೆಯುತ್ತದೆ. ಕೆಲವರು 21 ಹಂತಗಳನ್ನು ಮುಟ್ಟುವುದಿಲ್ಲ. ಅಂದರೆ ಈ ಸೈಕಲ್ ಸ್ಪರ್ಧೆಯ ಕಠಿಣತೆಯನ್ನು ಮನನ ಮಾಡಿಕೊಳ್ಳಬಹುದು. ಲಾ ಗ್ರ್ಯಾಂಡ್ ಬಕಲ್, ಲೇ ಟೂರ್, TDF ಎಂದು ಕೂಡ ಪ್ರೀತಿಯ ಸಹ ಹೆಸರುಗಳನ್ನು ಟೂರ್ ಡೆ ಫ್ರಾನ್ಸ್ ಪಡೆದಿದೆ. ಲಾ ಆಟೋ ಎಂಬ ಪತ್ರಿಕೆಯ ಪ್ರಚಾರಕ್ಕಾಗಿ 1903ರಲ್ಲಿ ಮೊದಲ ಈ ಸೈಕ್ಲಿಂಗ್ ಸ್ಪರ್ಧೆ ನಡೆಯಿತು. 2 ಲೋಕ ಮಹಾಯುದ್ಧಗಳ ಕಾಲದ ಕೆಲವು ವರ್ಷಗಳ ಹೊರತಾಗಿ ಟೂರ್ ಡೆ ಫ್ರಾನ್ಸ್ 121 ವರ್ಷಗಳಿಂದಲೂ ಪ್ರತಿ ವರ್ಷ ತಪ್ಪದೆ ನಡೆಯುತ್ತಿದೆ. ಸೈಕ್ಲಿಂಗ್ಗೆ ಸಂಬಂಧಿಸಿದಂತೆ 3 ಗ್ರ್ಯಾಂಡ್ ಟೂರ್ಗಳು ಇದೆ. ಅವುಗಳಲ್ಲಿ ಅತಿ ಹಳೆಯದು ಮತ್ತು ಜಗತ್ಪ್ರಸಿದ್ಧವಾದುದು ಟೂರ್ ಡೆ ಫ್ರಾನ್ಸ್. ಇನ್ನುಳಿದ 2 ಎಂದರೆ ಗಿರೋ ಡಿ ಇಟಾಲಿಯಾ ಮತ್ತು ವಿಯೋಲ್ಟಾ ಎ ಎಸ್ಪಾನಾ ಎಂಬವುಗಳಾಗಿದೆ. ಮುಖ್ಯವಾಗಿ ಇಟಲಿ ಮತ್ತು ಸ್ಪೇನ್ಗಳಲ್ಲಿ ನಡೆಯುತ್ತದೆ. UCI ವರ್ಲ್ಡ್ ಟೀಮ್ ಮೂಲಕ ಇದಕ್ಕೆ ಸ್ಪರ್ಧಿಗಳು ಆಯ್ಕೆಗೊಂಡು ಆಹ್ವಾನಿಸಲ್ಪಡುತ್ತಾರೆ. ಪ್ರತಿ ವರ್ಷ ಟೂರ್ ಡೆ ಫ್ರಾನ್ಸ್ ಹಾದಿ ಬದಲಾಗುತ್ತಿರುತ್ತದೆ. ಎಲ್ಲೋ ಕೆಲವು ಹಾದಿ ಮಾತ್ರ ಮರು ಸಿಗುತ್ತದೆ. 21 ಹಂತಗಳನ್ನು ಮುಗಿಸಲು 23ರಿಂದ 24 ದಿನದ ಕಾಲಾವಕಾಶ ನೀಡಲಾಗುತ್ತದೆ. ಯಾಕೆಂದರೆ ಕೆಲವು ಗುಡ್ಡಗಾಡು ದಾರಿಗಳಲ್ಲಿ ಸ್ಪರ್ಧಿಗಳು ಆ ಹಂತವನ್ನು ಮುಗಿಸಲು 1 ದಿನಕ್ಕೂ ಹೆಚ್ಚು ಸಮಯ ತೆಗೆದುಕೊಳ್ಳುವುದುಂಟು. ಅಂತ 1-2 ಹಂತಗಳು ಪ್ರತಿ ವರ್ಷವೂ ಇರುವುದರಿಂದ ಈ ಹೆಚ್ಚುವರಿ ದಿನಗಳ ಅಗತ್ಯ ಬೀಳುತ್ತದೆ. ಆದರೆ ಪ್ರತಿಯೊಂದು ಹಂತದಲ್ಲೂ ಸ್ಪರ್ಧೆಯಲ್ಲಿ ಉಳಿದ ಎಲ್ಲರೂ ಬೆಳಗ್ಗೆ ಎದ್ದು ಒಟ್ಟಿಗೆ ಸೈಕಲ್ ಓಟ ಆರಂಭಿಸಬೇಕು ಎಂಬ ನಿಯಮದಲ್ಲಿ ಬದಲಾವಣೆ ಇಲ್ಲ. ಟೂರ್ ಡೆ ಫ್ರಾನ್ಸ್ನ ಒಟ್ಟು ದೂರವು 3500 ಕಿಲೋಮೀಟರ್ಗಳಷ್ಟು. ಇವುಗಳಲ್ಲಿ 8 ಸೈಕ್ಲಿಸ್ಟ್ಗಳ 20ರಿಂದ 22 ತಂಡಗಳು ಮೊದಲಿನಿಂದಲೂ ಭಾಗವಹಿಸುತ್ತಾ ಬಂದಿದೆ. ಅಂತಿಮ ಗೆಲುವು ವ್ಯಕ್ತಿಗತ ಮತ್ತು ತಂಡ ಎರಡಕ್ಕೂ ಇದ್ದು ತೆಗೆದುಕೊಂಡ ಸಮಯ, ಖಚಿತತೆಗೆ ನೀಡುವ ಅಂಕ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಸ್ಪರ್ಧಿಗಳಲ್ಲಿ ಆಹಾರದ ವ್ಯವಸ್ಥೆ ಇದ್ದರೂ ಕೆಲವು ಸ್ಪರ್ಧಿಗಳು ಒಂದು ಹಂತ ಮುಗಿದು ಇನ್ನೊಂದು ಹಂತಕ್ಕೆ ಹೋಗುವ ನಡುವೇಳೆಯಲ್ಲಿ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳುವುದು ಕೂಡ ವರದಿಯಾಗುತ್ತಿರುತ್ತದೆ. 1984 ಮತ್ತು 2009ರ ನಡುವೆ ಇದೇ ಮಾದರಿಯ ತುಳಿಬಂಡಿ ಸ್ಪರ್ಧೆ ಮಹಿಳೆಯರಿಗೂ ನಡೆಯಿತು. ಬಹುಟೀಕೆಗೆ ಗುರಿಯಾದ ಬಳಿಕ 2 ದಿನಗಳ ಮಹಿಳೆಯರ ಲೇ ಟೂರ್ ಡೆ ಫ್ರಾನ್ಸ್ 2014ರಿಂದ 2022ರವರೆಗೆ ನಡೆಯಿತು. ಕಳೆದ ವರ್ಷ ಅದು ನಡೆದಿಲ್ಲ. ಲೇ ವೆಲೋ ಫ್ರಾನ್ಸಿನ ಮೊದಲ ಕ್ರೀಡಾ ದಿನ ಪತ್ರಿಕೆಯಾಗಿದ್ದು ಪ್ರತಿದಿನ 80,000 ಪ್ರತಿ ಮಾರಾಟವಾಗುತ್ತಿತ್ತು.
ಲಾ ಆಟೋ ಅನಂತರ ಆರಂಭವಾಗಿ ಪ್ರಸಾರ ಕಡಿಮೆ ಇದ್ದುದರಿಂದ ಹೆಚ್ಚಿಸಿಕೊಳ್ಳಲು ಮೊದಲ ಟೂರ್ ಡೆ ಫ್ರಾನ್ಸ್ ಆರಂಭಿಸಿತ್ತು. 1903ರ ಮೊದಲ ಸ್ಪರ್ಧೆಯಲ್ಲಿ ಮೌರಿಸ್ ಗಾರಿನ್ ವಿಜಯಿಯಾಗಿದ್ದರು. ಕೆಲವರು ಸೈಕ್ಲಿಂಗ್ ಓಟವನ್ನು ಅಡ್ಡದಾರಿಯಿಂದ ದಾಟಿದರು, ವಂಚಿಸಿದರು ಎಂದು 1904ರಲ್ಲಿ ಒಂದು ತಂಡದವರು ಇನ್ನೊಂದು ತಂಡದವರ ಮೇಲೆ ಹಲ್ಲೆ ನಡೆಸಿದ್ದರು. ಅನಂತರದ ದಿನಗಳಲ್ಲಿ ಸೈಕಲ್ ಮಾತ್ರವಲ್ಲ, ಸ್ಪರ್ಧಾ ನಿಯಮ, ಕಣ್ಗಾಣುವಿಕೆ ಇತ್ಯಾದಿಗಳು ಕೂಡ ಆಧುನಿಕಗೊಳ್ಳುತ್ತಾ ಬಂದವು. ವಂಚಿಸಲು ಅವಕಾಶವೇ ಮುಂದೆ ಇಲ್ಲವಾಯಿತು. ಬೈಕ್, ಕಾರು, ಜೀಪು ಇತ್ಯಾದಿಗಳ ಕಾರಣದಿಂದ 1960ರ ಸುತ್ತಿನಲ್ಲಿ ಸೈಕಲ್ ಮಾರಾಟ ಇಳಿಮುಖವಾಯಿತು. ಸೈಕಲ್ ಕಂಪನಿಗಳು ಟೂರ್ ಡೆ ಫ್ರಾನ್ಸ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾದ ಅನಿವಾರ್ಯಕ್ಕೆ ಬಿದ್ದವು. ಫ್ರಾನ್ಸಿನ ಲೂಯಿಸನ್ ಬಾಬೆಟ್ ಅವರು 1953, 54, 55 ಇಸವಿಗಳಲ್ಲಿ ಗೆದ್ದು ಮೊದಲು ಹ್ಯಾಟ್ರಿಕ್ ದಾಖಲೆ ಬರೆದರು. ಜಾಕ್ವೆಸ್ ಆಂಕ್ವೆಟಿ ಎಂಬ ಇಗ್ಗಾಲಿ ವೀರ 1957ರಿಂದ 1964ರ ನಡುವೆ 5 ಬಾರಿ ಚಾಂಪಿಯನ್ ಎನಿಸಿದ ಮೊದಲಿಗ ಎನಿಸಿದರು. 1970ರ ದಶಕದಲ್ಲಿ ಎಡ್ಡಿ ಮೆರೆಕ್ಸ್ 5 ಬಾರಿ ಚಾಂಪಿಯನ್ ಆದರಲ್ಲದೆ 34 ಹಂತ ಗೆಲುವಿನ ದಾಖಲೆ ಬರೆದರು ಹಾಗೂ ಸೈಕ್ಲಿಂಗ್ ದಂತಕಥೆ ಎಂದು ಕರೆಸಿಕೊಂಡರು. 35 ಹಂತ ಗೆಲುವು ದಾಖಲೆ ಈ ವರ್ಷ ಕ್ಯಾವೆಂಡಿಶ್ ಅವರದಾಗಿದೆ. 1980ರ ದಶಕದಲ್ಲಿ ಫ್ರಾನ್ಸಿನ ಬೆರ್ನಾರ್ಡ್ ಹಿನಾರ್ಟ್ 5 ಬಾರಿಯ ಜಯವೀರ ಎನಿಸಿದ್ರು. ಸ್ಪೇನಿನ ಮಿಗುವೆಲ್ ಇಂಡುರೆನ್ 1990ರಿಂದ 1995ರ ನಡುವೆ 4 ಸತತದ ಬಳಿಕ 5 ಬಾರಿಯ ಗೆಲುವಿಗ ಎನಿಸಿದರು. ಟೂರ್ ಡೆ ಫ್ರಾನ್ಸ್ನಲ್ಲಿ ಎಳೆಯ, ಹಿರಿಯ, ಗುಡ್ಡಗಾಡು ವೀರ, ಕೆಸರುದಾರಿ ಧೀರ ಇತ್ಯಾದಿ ಸಹ ಬಹುಮಾನಗಳಿದೆ. ಈಗ ಟೂರ್ ಡೆ ಫ್ರಾನ್ಸ್ ಜಾಹೀರಾತುಗಳ ಮೂಲಕ ಹಣದ ಹೊಳೆ ಮತ್ತು ಪ್ರಾಯೋಜಕರಿಂದ ತುಂಬ ಗಟ್ಟಿಗೊಂಡಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.